ಎಲ್ಲರಿಗೂ ಫೇಸ್ ಲಾಲ್ ಎಲ್ಲರಿಗೂ ವಂದನೆ. ಹ್ಯಾಪಿ ಹ್ಯಾಪಿ ಗುಡ್ ಫ್ರೈಡೇ. ಶುಭ ಶುಭ ಶುಕ್ರವಾರ. ಪ್ರಾರ್ಥನೆ ಮಾಡ್ಕೊಂಡು ಆರಂಭ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸರಪನಾದ ಪಲಕ ತಂದೆ, ನಿನ್ನ ಬಂಗಾರ ಪಾದಕ್ಕೆ ಹೊಂದುತ್ತವ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಶೋತುತ್ತವ. ಶಾಂತ ರಚಿಸಿದವ. ಈ ವಾಕ್ಯ ಮೂಲಕ ಹೋಗಿ ನನ್ನೊಂದು ಮಾತಾಡಪ್ಪ. ಸ್ವಸ್ಥವಾಗಿ ಓದೋಕ್ಕೆ, ಸ್ವಸ್ಥವಾಗಿ ಮಾತಾಡೋಕ್ಕೆ ಶಾಂತ ರಚಿಸಿ ಹೋಗುತ್ತೆ. ಶಾಂತ ಹೋಗು ಬೇಡ್ಕೊಳ್ತೀನಿ. ಆಮೇಲೆ ನೋಡಿ, ದೇವರ ವಾಕ್ಯದಲ್ಲಿ ಏನೆಂದರೆ, ಯವನು ಪುಸ್ತಕ 10:27, ಜಾನ್ 10:27, ಯವನ ಪುಸ್ತಕము 10:27. ನೋಡಿ, ದೇವರು ಏನು ಹೇಳ್ತಿದ್ದಾನಂದರೆ, ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸ್ತವೆ. ನನ್ನ ಕುರಿಗಳು ಹಿಂಬಾಲಿಸ್ತವೆ. ನನ್ನ ಕುರಿಗಳನ್ನು ಸ್ವರವನ್ನು ಕೇಳುತ್ತವೆ. ನೋಡಿ, ದೇವರು ಅನ್ಕೊಂಡಿದ್ದಾನೆ, ನನ್ನ ಕುರಿಗಳು ಯಾರಂತ್ರಿ? ನಾವು ರೀ. ನಾವು ಕುರುಬ ಯಾರಂತ್ರಿ? ದೇವರು. ನೋಡಿ, ದೇವರು ಹೇಳ್ತಾ ಬಂದನು, ನನ್ನ ಕುರಿಗಳು ಸ್ವರ ಕೇಳ್ತವೆ. ನೋಡಿ, ನೀನು ಯಾವ ಸ್ವರ ಕೇಳ್ತಿದ್ಯ? ದೇವ್ರ ಸ್ವರ ಕೇಳ್ತಿದ್ಯೋ, ಇಲ್ಲಕಂದ್ರೆ ಹಬ್ಬದ ಶತ್ರು ಸ್ವರ ಕೇಳ್ತಿದ್ಯ? ನೋಡಿ, ಏನೋ ಒಂದು ಕಾರ್ಯ, ಏನೋ ಒಂದು ಕೀಡು ಅಪಾಯ ಅಂತ ತಂದಿರ್ತಾನೆ ರೀ ದೇವರಲ್ಲ ಸೈತಾನು. ನೋಡಿ, ಫಸ್ಟ್ ದೇವ್ರ ಮಕ್ಕಳಿಗೆ ಹಿಡ್ಕೊತಾನೆ ರೀ. ನೋಡಿ, ಉಪವಾಸ ಇದ್ದಾಗೆ ಎಷ್ಟಕ್ಕೆ ನಿಂದೆ, ಅವಮಾನ ಮತ್ತು ಉಪವಾಸ ಇದ್ದಾಗೆ ನಿಂದೆ, ಅವಮಾನ, ಚುಚ್ಚಿ ಮಾತಾಡ್ತಾರೆ ರೀ. ಅದಕ್ಕೆ ಶತ್ರು ಅವರೊಂದಿಗೆ ಮಾತಾಡ್ತಾನೆ ರೀ. ನೋಡಿ, ಅಪ್ಪದಾಯಿ ನಮ್ಮನ್ನು ಎಷ್ಟೋ ಕೀಡಿಂದ ಅಪಾಯದಿಂದ ತರ್ತಾನೆ ರೀ. ಆದರೆ ನಾವು ಇನ್ನೂ ಧೈರ್ಯವಾಗಿ ಅದಂದರೆ ನಮ್ಮೊಂದಿಗೂ ದೇವರದನ್ನೇ ಸಹವಾಸ ಹಿಂಬಾಲಿಸ್ಬೇಕ್ರಿ. ದೇವರೊಂದಿಗೆ ಹಿಂಬಾಲಿಸ್ಬೇಕು. ನೀನು ದೇವರೊಂದಿಗೆ ಹಿಂಬಾಲಿಸ್ತಿದ್ಯೋ, ಇಲ್ಕ ಲೋಕದಿಂದ ಹಿಂಬಾಲಿಸ್ತಿದ್ಯೋ? చూడండి, లోకము వెనక ಹಿಂಬಾಲಿಸ್ತೇವೋ లేకుంటే దేవుడు వెనక ಹಿಂಬಾಲಿಸ್ತೇವ? ನೀವే తీర్మానం చేసుకో, పరీక్ష చేసుకో. ನೋಡಿ, తీర్మానం ಮಾಡ್ಕో, తీర్మానం చేసుకో. నువ్వు నాకు దేవుడు వద్దు, సన్నిధి వద్దు, ఎవరు వద్దు, లోకమే కావాలా, లోకం వెనకే పోతాను, ನನಗೆ ದೇವ್ರು ಬೇಡ, ಸನ್ನಿಧಿ ಬೇಡ, ನಾನು ಲೋಕ ಹಿಂದೆ ಹೋಗ್ತೀನಿ ಅಂದರೆ ನಾಳೆ ನೀನು ಸಮಸ್ಯೆ ಬಂದಾಗೆ ಯಾರು ಬರಲ್ಲ. ಲೋಕ ಬರಲ್ಲ, ಲೋಕಸ್ಥರು ಲೋಕಸ್ಥರು ಜನರು ಬರಲ್ಲ. ನೋಡಿ, ನೀನು ದೇವರಿಗೆ ಹಿಂಬಾಲಿಸಿದರೆ ದೇವರ ಸ್ವರ ಕೇಳಿದ್ರೆ ನಿನ್ನೊಂದಿಗೂ ಇರ್ತಾನೆ ರೀ ದೇವರು. ನೀನು ಯಾರ್ಯಾರೋ ಮಾತು ಕೇಳಿ ನೀನು ಲೋಕ ಕಡೆ ಹಿಂಬಾಲಿಸಿದ್ರೆ ನೀನು ಎಷ್ಟೋ ನಷ್ಟ ಬರ್ತೀಯ. ಪ್ರಾರ್ಥನೆ ಮಾಡಿ ಮುಗಿಸೋಣ. ಒಂದು ಮಾತು ಹೇಳಿ ಮುಗಿಸೋಣ. ನೋಡಿ, ಎಷ್ಟೋ ಮಂದಿ ಲೋಕದಲ್ಲಿ ದೇವ್ರನ್ನ ಹಿಂಬಾಲಿಸಲ್ಲ, ದೇವ್ರ ಸನ್ನಿಧಿ ಹಿಂಬಾಲಿಸಲ್ಲ. ಲೋಕ ಹಿಂಬಾಲಿಸ್ತದೆ. ಲೋಕ ಹಿಂಬಾಲಿಸ್ತಾರೆ. ಯಾರು ಲೋಕನ್ನೇ ಹಿಂಬಾಲಿಸ್ತಾರೋ ಯಾರು ಸಮಾಧಾನ ಇಲ್ಲ, ನೆಮ್ಮದಿಲ್ಲ. ಎಷ್ಟೋ ಮಂದಿ ಸಮಾಧಾನದಿಂದ ಇಲ್ಲೇ ಇಲ್ಲ. ನೀನು ದೇವರೊಂದಿಗೂ ಸಹವಾಸ ಮಾಡ್ತೇವೋ, ಯಾವಾಗ ದೇವರು
ಆ ದೇವರೊಂದಿಗೂ ಹಿಂಬಾಲಿಸ್ತಿದ್ದೆವು. ದೇವರು ದೇವರು ಸ್ವರ ಯಾವಾಗ ಕೇಳ್ತೀವೋ, నువ్వు ఎప్పుడు దేవుడు స్వరము వింటావో, దేవుని వెనక హింబాలిస్తావో, అప్పుడు మీ ఇంట్లో సమాధానం, నెమ్మది కలరం ఏమున్నదు. శత్రువు వచ్చినా ಪಾರಿಪೋತರು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸರಪನದ ಪಲಕ ತಂದೆ, ನಿನ್ನ ಬಂಗಾರ ಫತೆಕೊಂಡು ದೇವ, ನಾನು ನಿನ್ನ ಲೋಕ ಕಡೆ ಹಿಂಬಾಲಿಸ್ತಾ ಬಂದಿದ್ದು ಪದವ ದೇವ, ನಿನ್ನೊಂದಿಗೂ ಹಿಂಬಾಲಿಸ್ತೀನಿ ಪದವ, ಸಿಲ್ವೆ ಎತ್ಕೊಂಡು ಹಿಂಬಾಲಿಸ್ತೀನಿ ಪದವ ದೇವ. ಶಾಂತರಿಸು ನನ್ನ ದೇವ. ನಾನು ನಿನ್ನ ಸ್ವರವನ್ನು ಕೇಳ್ತೀನಿ ಪದವ. ಅಪ್ಪದ ಶತ್ರುನ ಸ್ವರವನ್ನು ಕೇಳಲ್ಲ ಪದವ. ಹೌದಪ್ಪ, ನಾವು ಕುರಿಗಳು ಅದೇ ಪದವ, ಕುರಿಗಳಾಗಿದ್ವಿ ದವ. ಯಾರು ದೇವ ನನ್ನ ಕ್ಷಮಿಸಿ ನನ್ನ ಕರೆಸಿದವ, ನೀನು ಅಮೂಲ್ಯಸಿದ್ದವ ದವ. ನೀನು ನಮ್ಮ ಸಲುವಾಗಿ ಪ್ರಾಣ ಕೊಟ್ಟಿದ್ದಪ್ಪ ಅಲ್ಲಿ ಸಿಲ್ವೆಯಲ್ಲಿ. ಹೌದಪ್ಪ, ರಚಿಸಿದವ ನೀನು ನಿನ್ನ ಅಮೂಲ್ಯ ಶುದ್ಧಿ ಮಾಡಪ್ಪ. ಶಾಂತ ರಚಿಸಿ ಹೋಗ್ತಾ ಶಾಂತ. ರಾತ್ರಿ ಒಳ್ಳೆ ನಿದ್ದರೆ ಕೊಟ್ಟಿದ್ದಕ್ಕೆ ಸೋತವ ದೇವ. ಇವತ್ತು ಸೇವಕರು ಬರ್ತಿದ್ದಾರೆ, ಸೇಮ ಕರ್ಕೊಂಬಪ್ಪದವ ದೇವ. ಶಾಂತ ಮತ್ತು ದೇವ ಶಾಂತ ರಚಿಸು ಹೋಗ್ತಾ ಬರ್ತಾ ಕರೆಸುವ ನಿನ್ನ ಆಮೇಲೆ ಶುದ್ಧಿ ಮಾಡಪ್ಪ. ಶಾಂತ ರಚಿಸು ಹೋಗ್ತಾ ಬರ್ತಾ ಶಾಂತವ ಕರೆಸಿದವ ನಿನ್ನ ಆಮೇಲೆ ಶುದ್ಧಿ ಅಥವಾ ಶಾಂತ ರಚಿಸು ಹೋಗ್ತಾ ಬರ್ತಾ ಶಾಂತವ ದವ ಕರೆಸಿದವ ದವ. ಮತ್ತು ಯಾರು ಕ್ಯಾನ್ಸರಿಂದ ವ್ಯಾಧಿಯಿಂದ ಬಾಧೆ ಪಡ್ತಿದ್ದಪ್ಪ, ಮುಟ್ಟಿ ಸ್ವಸ್ಥ ಮಾಡ್ಬೋದವ ದವ. ಮತ್ತು SSLC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಫ್ಯಾಮಿಲಿಸ್ಗಳು ಯಾರ್ಯಾರು ರಿಸಲ್ಟ್ ಸಲುವಾಗಿ ಎದುರು ನೋಡ್ತಿದ್ದಾರೋ, ರಿಸಲ್ಟ್ ಚೆನ್ನಾಗಿ ಮಾಡುವಂಥ ಶಾಂತ ರಚಿಸು ಹೋಗ್ತಾ ಶಾಂತವ ದವ. ಯಾರು ದುರಾತ್ಮೆಯಿಂದ ಬಾಧೆ ಪಡ್ತಿದ್ದಾರೋ, ದುರಾತ್ಮೆಯಿಂದ ಬಿಡಿಸು ಪದವ ಬಿಡಿಸು ದವ. ಮತ್ತು ಯಾರು ಗರ್ಭಫಲ ಇಲ್ಲ ಅಂತ ಬಾಧೆ ಪಡ್ತಿದ್ದ ಮುಟ್ಟಿ ಸ್ವಸ್ಥ ಮಾಡಪ್ಪ ದವ. ಗರ್ಭಫಲ ಮುಟ್ಟಪ್ಪ ಅವ್ರದ್ದು ದವ. ಮತ್ತು ಯಾರು ಮದುವೆ ವಿಷಯದಲ್ಲಿ ಬಾಧೆ ಪಡ್ತಿದ್ರು ಒಳ್ಳೆ ವರವನ್ನು ತೋರಿಸ್ಕೊಬೋದವ. ಶಾಂತ ಬೇಡ್ಕೊಳ್ತೇನೆ. ಆಮೇನ್. ಎಲ್ಲರಿಗೂ ಫೇಸ್ ಲಾಲ್, ಎಲ್ಲರಿಗೂ ವಂದನೆ. ಇವತ್ತು ಸಾಯಂಕಾಲ ಇನ್ನೊಮ್ಮೆ ಹೇಳತ್ತೀವಿ. ಇವತ್ತು ಸಾಯಂಕಾಲ 6 ಗಂಟೆಗೆ ವರ್ಷಿಪ್ ಇರ್ತೈತೆ ರೀ. ಫೇಸ್ ಲಾಲ್, ಬಾಯ್.